ನನ್ನ ಫ್ರೆಂಡ್ಸ್ಗಳು ಯಾರು ಸಾಮಾನ್ಯದವರಲ್ಲ. ಅಷ್ಟು ಧೈರ್ಯ ನನಗೆ ಬಂದಿದ್ದು ರೀಸೆಂಟಾಗಿ. ಹೊಡೆದಾಗ್ತೀನಿ ಮತ್ತೆ ಯಾಕೆ ಅವಶ್ಯಕತೆ ಇದೆ, ಏನಕ್ಕೆ ಮಾತಾಡಬೇಕು ಅಂತ 100 ಮಾರ್ಕ್ಸ್ ಕೊಡೋದು ನನ್ನ ಮೈಸೂರಿಗೆ. ಹಾಗೆ ನಾಯಿ ನನ್ನ ಮಗ ಅವನು. ಇದೋ ತುಂಬ ಎಲ್ಲ ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗೋದಿಲ್ಲ. ಒಂದು ನನ್ನ ಎಂಗೇಜ್ಮೆಂಟ್, ಕದಿಯೋದ್ ಬಿಟ್ಟಂತೆ ಹೌದಾ, ಚಲ ಚಲ ಲಡಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ದ ಫಸ್ಟ್ ಟೈಮ್ ಒಬ್ಳೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡ್ತಿರೋದು. ಒಂಥರ ಚೆನ್ನಾಗಿದೆ. ಒಂದಷ್ಟು ಕ್ಲೋಸ್ ಸರ್ಕಲ್ ಜನ ನನಗೊಂದು ಕ್ವೆಶನ್ ಕೇಳಿದ್ದಾರೆ ನನ್ನ ಬಗ್ಗೆ. ಅವ್ರಿಗೇನೋ ಕೇಳಬೇಕು ಅಂತ ಇರುತ್ತೆ ಆ ಕ್ವೆಶನ್ಸ್ ಏನಂತ ನನಗೆ ಗೊತ್ತಿಲ್ಲ. ನನಗೊಂದು ಕ್ಲೂ ಸಹ ಇಲ್ಲ. ನನ್ನ ಫ್ರೆಂಡ್ ಎಲ್ಲ ಸಾರ್ಟ್ ಮಾಡಿ ಒಂದು ಬುಕ್ಕಿಗೆ ಬರೆದು ನನಗೆ ಕೊಟ್ಟಿರೋದು. ಸೊ ನಾನು ಇವಾಗಲೇ ನೋಡ್ತಿರೋದು. ಇಲ್ಲಿ ನೋಡ್ತೀನಿ, ಇಲ್ಲಿ ಆನ್ಸರ್ ಮಾಡ್ತೀನಿ. ಅದು ಯಾವ ಥರ ಕ್ವೆಶನ್ಸ್ ಅಂತ ನಂಗೆ ಐಡಿಯಾನೂ ಇಲ್ಲ. ನನ್ನ ಫ್ರೆಂಡ್ಸ್ಗಳು ಯಾರು ಸಾಮಾನ್ಯದವರಲ್ಲ. ಏನೇನು ಕ್ವೆಶನ್ ಕೇಳಿರ್ತಾರೋ ಆ್ಯಕ್ಚುಲಿ ಭಯ ಆಗ್ತಿದೆ. ಫಸ್ಟೇ ಒಂದು ಪ್ರಿಕಾಷನ್ ಕೊಡ್ತೀನಿ. ಐ ಥಿಂಕ್ ಈ ವಿಡಿಯೋದಲ್ಲಿ ನಾನು ತುಂಬ ಮಾತಾಡಿರ್ತೀನಿ. ಹೆಂಗೆ ರಿಯಲ್ ಆಗಿ ಆನ್ಸರ್ ಮಾಡ್ತೀನಿ ಹಾಗೆ ಇಲ್ಲೂ ಆನ್ಸರ್ ಮಾಡಿದ್ದೀನಿ. ನನ್ನ ಬಗ್ಗೆ ಒಂದು ಅಲ್ಪ ಸ್ವಲ್ಪ ಗೊತ್ತಾಗ್ಬೋದೇನೋ. ಯಾರು ನನ್ನ ಬಗ್ಗೆ ಗೊತ್ತಿಲ್ಲದಿರೋ ನೋಡ್ತಿದ್ದೀರಾ ಅವರಿಗೆ. ಅಚ್ಚಾ ಹೀಗೆ ಲೆಟ್ಸ್ ಓಪನ್. ಇದೇನು ಪೇಜ್ ಗಟ್ಲೆ ಎಲ್ಲ ಬರ್ದ್ಬಿಟ್ಟಿದ್ದಾಳೆ. ಫಸ್ಟು ನನ್ನ ತಂಗಿಯಿಂದ ಹೋಗೋಣ, ಓಕೆನಾ? ಐಶು, ಲೈಫ್ನ ನಿನ್ನ ಪರ್ಸ್ಪೆಕ್ಟಿವ್ ಇಂದಾನೇ ನೀನು ಲೀವ್ ಮಾಡಿದ್ರೆ ಇವತ್ತು ಯಾವ ಪೊಸಿಷನಲ್ಲಿ ಇರ್ತಿದ್ದೆ, ಅವ್ರು ಏನು ಚೇಂಜಸ್ ಇರ್ತಿತ್ತು? ಓ ಮೈ ಗಾಡ್. ಒಂದು ತುಂಬ ಜಾಸ್ತಿ ವೈಡಾಗಿ ಹೇಳಕ್ಕೆ ಹೋಗಲ್ಲ, ಜಸ್ಟ್ ಯೂಟ್ಯೂಬ್ ಅಥವಾ ಕಂಟೆಂಟ್ ವಿಚಾರದಲ್ಲೇ ಹೇಳೋದಿದ್ರೆ, ನಾನು ಯೋಚನೆ ಮಾಡಿದ್ದು ನಾನು ಕಂಟೆಂಟ್ ಮಾಡ್ಬೇಕಂತ ತಲೆಗೆ ಬಂದಿದ್ದು ನಾನು ಡಿಗ್ರಿ ಸೆಕೆಂಡ್ ಇಯರಲ್ಲಿದ್ದಾಗ. ಇಟ್ ಈಸ್ 2018-19 ಸಮಥಿಂಗ್. ಆವಾಗಲೇ ನಾನು ಯೋಚನೆ ಮಾಡಿ ಫುಲ್ ಗಟ್ಟಿ ಮನ್ಸು ಮಾಡಿ ನಾನು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಸಮಥಿಂಗ್ ಕನ್ಸಿಸ್ಟೆಂಟಾಗಿ ಇರೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದಿದ್ರೆ, ಆ ಥಾಟ್ ಯಾವಾಗಲೂ ಇತ್ತು. ಬಟ್ ನಾನು ಅದನ್ನು ಮಾಡೋಕ್ಕೆ ಅಷ್ಟು ಧೈರ್ಯ ನನಗೆ ಬಂದಿದ್ದು ರೀಸೆಂಟಾಗೆ. ಓಕೆ, ತುಂಬ ಎಕ್ಸ್ಪ್ರೆಸಿವ್ ಆಗಿರೋದು ಹೆಲ್ಪ್ ಮಾಡಿದ್ಯಾ, ಆರ್ ಎಕ್ಸ್ಪ್ರೆಸಿವ್ ಆಗಿರೋದು ಹೆಲ್ಪ್ ಮಾಡಿದ್ಯಾ ಲೈಫ್ಲಿ? ಓ ಮುಂಚೆ ನಾನು ತುಂಬ ಅನ್ಎಕ್ಸ್ಪ್ರೆಸಿವ್ ಆಗಿದ್ದೆ, ಹೌದು. ನಾನು ಯಾರು ಏನೇ ಕೇಳಿದ್ರು ಏನೇ ಮಾಡಿದ್ರು ನಾನು ಅಷ್ಟು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಅದು ಹೆಲ್ಪ್ ಮಾಡಿದ್ಯಾ? ಮೇ ಬಿ ಆ ಟೈಮ್ ಆಫ್ ದ ಲೈಫಿಗೆ ಹೆಲ್ಪ್ ಆಗಿದೆ. ಇವಾಗ ನಾನು ಎಕ್ಸ್ಪ್ರೆಸಿವ್ ಮಾಡ್ತಿದ್ದಂಗೆ ನಾನು ಮುಂಚೆ ಏನಾದರೂ ಎಕ್ಸ್ಪ್ರೆಸಿವ್ ಮಾಡ್ತಿದ್ದಿದ್ರೆ ಮೇ ಬಿ ಅದಕ್ಕೆ ವ್ಯಾಲ್ಯೂ ಇರ್ತಿರ್ಲಿಲ್ಲ ಅನ್ಸುತ್ತೆ. ಆ ವ್ಯಾಲ್ಯೂ ಬಂದಿದ್ದು ಮೇ ಬಿ ಟೈಮ್. ನಿನ್ಗೆ ಯಾವಾಗ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಅನ್ಸುತ್ತೆ ಅವಾಗ ನೀನು ಮಾಡಲೇಬೇಕು ಅನ್ನೋದನ್ನು ನಾನು ರೀಸೆಂಟಾಗಿ ಕಲ್ತಿದ್ದು. ಎಕ್ಸ್ಪ್ರೆಸ್ ಮಾಡದೇ ಇರೋವಂಥ ಟೈಮ್ಗಳು ಬರುತ್ತೆ. ಯಾಕೆ ಅವಶ್ಯಕತೆ ಇದೆ, ಏನಕ್ಕೆ ಮಾತಾಡಬೇಕು ಅಂತ ಆ ಟೈಮು ಇರುತ್ತೆ. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಟೈಮ್ ಅಷ್ಟೇ. ನೆಕ್ಸ್ಟು ಶ್ರೇಯಾ, ಇಟ್ಸ್ ಲೈಕ್ ನನ್ನ ತಮ್ಮ. ಲಿವ್ಡ್ ಇನ್ 2 ಮೇಜರ್ ಸಿಟೀಸ್ ನೌ, ವಾಟ್ ಯು ಲೈಕ್ ಆ್ಯಂಡ್ ಡಿಸ್ಲೈಕ್ ಅಬೌಟ್ ಬೋತ್? ಓಕೆ, ಮೈಸೂರು ಮತ್ತು ಬ್ಯಾಂಗ್ಳೂರು. ಆಬ್ವಿಯಸ್ಲಿ 100 ಮಾರ್ಕ್ಸ್ ಕೊಡೋದು ನನ್ನ ಮೈಸೂರಿಗೆ. ಮೈಸೂರು ಕೂಲ್ ಆಗಿದೆ, ಬೃಂದಾವನ ಗ್ರೀನ್ ಆಗಿದೆ, ಲವ್ವಿಗೆ ಸ್ವೀಟ್ ಲವ್ವಿಗೆ. ಬದುಕಕ್ಕೆ ಮೈಸೂರು ಇಸ್ ಬೆಸ್ಟ್. ಕೊನೆ ತನಕ ಸಾಯೋ ತನಕ ನೆಮ್ಮದಿಯಾಗಿ ಮೈಸೂರಲ್ಲಿ ಇರ್ಬೋದು. ಬಟ್ ಬದುಕಕ್ಕೆ ಏನೇನು ಬೇಕೋ ಅವಶ್ಯಕತೆಗೆ ನಮ್ಗೆ ಬ್ಯಾಂಗ್ಳೂರು ಬೇಕೇ ಬೇಕು. ನೀವು ಒಳ್ಳೆ ಅರ್ನ್ ಮಾಡಬೇಕು, ನಿಗೊಂದು ರೆಸ್ಪೆಕ್ಟ್ ಬೇಕು, ಬಾ ಬೆಂಗಳೂರಿಗೆ ಬಾ. ಎಲ್ಲ ಕೊಡುತ್ತೆ ಬೆಂಗಳೂರು, ಬಟ್ ಪೀಸ್ಫುಲ್ಲಾಗಿ ಬದುಕೋಕ್ಕಾಗಲ್ಲ, ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ ಅಷ್ಟೇ. ಎರಡಕ್ಕೆ ಯಾವ್ದು ಜಾಸ್ತಿ ಪಾಯಿಂಟ್ಸ್ ಕೊಡ್ತೀಯ ಅಂದರೆ ಆಬ್ವಿಯಸ್ಲಿ ಮೈಸೂರಿಗೆ ಕೊಡ್ತೀನಿ. ಬಟ್ ಅಟ್ ಪ್ರೆಸೆಂಟ್ ನಾನು ಇಲ್ಲೇ ಬದುಕ್ತಿರೋದ್ರಿಂದ ಬದುಕಕ್ಕೆ ಇಸ್ ಬೆಂಗಳೂರು ಬೇಕೀಗ. How do you keep everybody on board and make them feel heard so well? ನಂಗೆ ಗೊತ್ತಿಲ್ಲ ಅದು ನೀವುಗಳೆಲ್ಲ ನಂಗೆ ತುಂಬ ಜನ ಹೇಳಿದ್ಮೇಲೆ ಓಕೆ ಹಂಗಿರ್ತೀನ ನಾನು ಹಿಂಗಿರ್ತೀನ ಅಂತ ಅನ್ಸೋದು. ಅದು ಹೆಂಗೆ ಅಂತ ಕೇಳಿದ್ರೆ ಹೆಂಗೆ ಹೇಳಲಿ ನಾನು? ಡಿಪೆಂಡ್ಸ್ ಆನ್ ಜನ, ಡಿಪೆಂಡ್ಸ್ ಆನ್ ನಾನು ಯಾವ ಸರ್ಕಲಲ್ಲಿ ಇರ್ತೀನಿ, ಅಲ್ಲಿ ಎಷ್ಟು ಜನ ನನ್ನ ಜೊತೆ ಅದೇ ಥರ ರೆಸಿಪ್ರೋಕಲ್ ಆಗಿ ಮಾತಾಡ್ತಾರೆ ಅವ್ರಗಳ ಮುಂದೆ ಅಷ್ಟೇ. ಸ್ವಲ್ಪ ಅಂತೂ ಟೈಮ್ ತೊಗೋತೀನಿ, ಬಟ್ ತೊಗೊಂಡ್ಮೇಲೆ ಅದು ಹೆಂಗೆ ಕ್ಲಿಕ್ ಆಗುತ್ತೆ, ಹೆಂಗೆ ಎಲ್ಲರ ಜೊತೆ ಹಾಗೆ ಇಟ್ಸ್ ಲೈಕ್ ಮಾತಾಡ್ಕೊಂಡು ಚೆನ್ನಾಗಿರ್ತೀನಿ, ನಂಗಂತೂ ಗೊತ್ತಿಲ್ಲ. ಗಾಡ್ ಗಿಫ್ಟ್ ಅನ್ಕೋಬೇಡ. ನೆಕ್ಸ್ಟು ಜ್ಯೋತ್ಸ್ನಾ, ನನ್ನ ಬೆಸ್ಟ್ ಫ್ರೆಂಡ್. ನೆಕ್ಸ್ಟ್ ಪ್ಲಾನ್ ಟು ಡೂ ಫ್ರಮ್ ಯುವರ್ ಬಕೆಟ್ ಲಿಸ್ಟ್. ಅದು ಫಸ್ಟು ಬರೋದು ಟ್ರಾವೆಲಿಂಗ್ಗೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ನೀನು ಮಾಡ್ಬೇಕಂತ ಇದೆ ಅಂತ ಅಂದರೆ ನಾವು ಈಗ ಅನ್ಕೊಂಡಿರೋದು ಎವ್ರಿ 2 days ನಾನು ವಿಡಿಯೋ ಪೋಸ್ಟ್ ಮಾಡಲೇಬೇಕು. ಅದು ಬಕೆಟ್ ಲಿಸ್ಟಲ್ಲಿ ಇರಲಿಲ್ಲ, ಇವಾಗ ತಗ ಬಕೆಟ್ಗೆ ಹಾಕಿದ್ದೀನಿ. ಇಫ್ ಯು ವಾಂಟ್ ಟು ಬಿ ಲೈಕ್ ಅ ಕ್ಯಾರೆಕ್ಟರ್, ವಿಚ್ ಕ್ಯಾರೆಕ್ಟರ್ ಯು ವಾಂಟ್ ಟು ಬಿಕೇಮ್? ಅಯ್ಯೋ, ನನಗೆ ಎಷ್ಟೊಂದು ಮೂವಿಲಿ ಎಷ್ಟೊಂದು ಕ್ಯಾರೆಕ್ಟರ್ ಇಷ್ಟ, ಯಾವುದು ಅಂತ ಹೇಳ್ತೀನಿ ನಾನು ಇವಾಗ.
ಏನಂತಂದ್ರೆ ನಂಗೆ ಎಷ್ಟೊಂದು ಮೂವಿ ಕ್ಯಾರೆಕ್ಟರ್ಸ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇಷ್ಟ ಆಗಿರುತ್ತಲ್ಲ, ಆ ಫೀಮೇಲ್ ಕ್ಯಾರೆಕ್ಟರ್ಸ್ ಎಲ್ಲ ಸತ್ತೋಗ್ಬಿಟ್ಟಿರ್ತಾರ ಫಿಲಮಲ್ಲಿ, ಆ ಥರ ಕ್ಯಾರೆಕ್ಟರ್ಸ್ಗಳು ಇಷ್ಟ. ಪರಮಾತ್ಮದಲ್ಲಿ ದೀಪ ಸನ್ನಿಧಿ ಕ್ಯಾರೆಕ್ಟರ್ ಅದು ನಂಗೆ ತುಂಬ ಇಷ್ಟ, ಅದೇ ಅನ್ಕೋ. ನೆಕ್ಸ್ಟು ಚದು, ಹಿ ಈಸ್ ಆಲ್ಸೋ ಮೈ ಬೆಸ್ಟ್ ಫ್ರೆಂಡ್, ಚಂದನ್ ಶೆಟ್ಟಿ ಚದು. ನೋಡೋಣ ಏನು ಕ್ವೆಶನ್ ಕೇಳಿದಾನೆ. ಸ್ಕೂಲ್ಗೆ ನಾವು ಬಸ್ಸಲ್ಲಿ ಹೋಗುವಾಗ ನೀನು ಸ್ಟಾಪಲ್ಲಿ ಯಾರ್ಯಾರು ಹತ್ತಾ ಇದ್ರು? ಹೊಡೆದಾಕ್ತೀನಿ ನಿನಗೆ. ಯಾರ್ಯಾರು ನಮ್ಮ ಸ್ಟಾಪಲ್ಲಿ ಯಾರು ಹತ್ಕೋತಿದ್ರು ಅವ್ರು ಹತ್ಕೋತಿದ್ರು ಅಷ್ಟೇ, ಬೇರೆ ಯಾರು ಇಲ್ಲ. ಅವಶ್ಯಕತೆ ಇರೋರು ಬಂದು ಹತ್ಕೋತಿದ್ರು ಅಷ್ಟೇ. ನಿನ್ನ ಫ್ರೆಂಡ್ ಗ್ರೂಪಲ್ಲಿ ಸುರಸುಂದರ ಯಾರು? ಬೇರೆ ಆಪ್ಷನ್ನೇ ಇಲ್ಲ, ನಾಮಿನೀಸೇ ಇಲ್ಲ. ಅವಾರ್ಡ್ ಗೋಸ್ ಟು ಚಂದನ್ ಶೆಟ್ಟಿ ಚದು. ಬಟ್ ಹಲ್ ಸರಿ ಮಾಡಿಸ್ಕೋಬೇಕ. ನೆಕ್ಸ್ಟ್ ವಿದ್ದು, ಆರ್ ಯು ರಿಯಲಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾವ್ ಇನ್ ಯೋರ್ ಲೈಫ್? ಎಸ್. ಮೇ ಬಿ ಈ ಕ್ವೆಶನ್ನ 3 ವರ್ಷ 4 ವರ್ಷದ ಮುಂಚೆ ಕೇಳಿದಾಗ ಅಯ್ಯೋ ಇಲ್ವೇನೋ ಅಂತ ಅನಿಸ್ತಿತ್ತು. ಈ ಕುತ್ಕೊಂಡು ಆಗಿನ ಲೈಫ್ ಯೋಚನೆ ಮಾಡಿದಾಗ್ಲೂ ಅದು ಹೌದು ಅಂತ ಅನ್ಸುತ್ತೆ, ಬಟ್ ಅವಾಗ ಅನಿಸ್ತಿರ್ಲಿಲ್ಲ. ಮೇ ಬಿ ಬೈ ಏಜ್ ಹಂಗಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತೋ ಏನೋ ಗೊತ್ತಿಲ್ಲ. ಇವಾಗ ಕಂಪೇರ್ ಮಾಡ್ತಿರೋದು ನಾನು ಚೆನ್ನಾಗಿದ್ದೀನಿ, ನನಗಿಂತ ಚೆನ್ನಾಗಿರೋರ ಜೊತೆ ಕಂಪೇರ್ ಮಾಡೋದಕ್ಕಿಂತ ಲೋವರ್ ಆಗೇ ನಾನು ಕಂಪೇರ್ ಮಾಡ್ತಿರ್ಬೋದು ಪ್ರತಿ ಸಲ. ಅಯ್ಯೋ ಬಿಡು, ನನ್ನ ಹತ್ರ ಇಷ್ಟಿದೆಯಲ್ಲ ಸಾಕು. ಎಲ್ಲದಕ್ಕೂ ಗ್ರೇಟ್ಫುಲ್ ಆಗಿರಬೇಕು ಅನ್ನೋದು ಹೊಸ ವಿಷಯ ನಾನು ತಿಳ್ಕೊಂಡಿರೋದು, ಆ್ಯಂಡ್ ಅದನ್ನು ನಾನು ಡೈಲಿ ರೂಢಿಸ್ಕೋತಿದ್ದೀನಿ. ಐ ಆಮ್ ಹ್ಯಾಪಿ. ವಾಟ್ ಈಸ್ ದ ಒನ್ ಥಿಂಗ್ ಯು ವಿಲ್ ಆಲ್ವೇಸ್ ಲವ್ ಟು ಡೂ ಟು ಬಿ ಹ್ಯಾಪಿ ವೆನ್ ಯು ಫೀಲ್ ಸ್ಯಾಡ್? ಮೋಸ್ಟ್ ಆಫ್ ದ ಟೈಮ್ ಮೂವೀಸ್ ನೋಡ್ಬಿಡ್ತೀನಿ. ಅದು ಪರ್ಟಿಕ್ಯುಲರಾಗಿ ಜಾನರ್ ಹುಡುಕ್ತೀನಿ. ಕಾಮಿಡಿ ಇರಬೇಕು, ಫನ್ ಇರಬೇಕು, ಹ್ಯಾಪಿ ಎಂಡಿಂಗ್ ಇರಬೇಕು. ಮೇ ಬಿ ಅದು ಚೆನ್ನಾಗಿ ಅನಿಸುತ್ತೆ. ಗುಡ್ ಸಾಂಗ್ಸ್, ಗುಡ್ ಮೂವೀಸ್, ಬರೀ ಅದ್ರ ಬಗ್ಗೆನೇ ಹೇಳ್ತಿದ್ದೀನ. ಆಮೇಲೆ ಬ್ಲಾಗ್ಸ್ ನೋಡ್ತೀನಿ. ನಾನು 3 ಹೊತ್ತು ಯೂಟ್ಯೂಬಲ್ಲಿ ಇರ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ಸ್ ನೋಡ್ತೀನಿ, ಖುಷಿ ಆಗುತ್ತೆ. ತುಂಬ ಸ್ಯಾಡ್ ಆಗಿದ್ದಾಗ ಅವೆಲ್ಲ ಟಚ್ ಆಗಲ್ಲ. ದೆನ್ ನಿಶಾಂತ್, ಇವನು ನನ್ನ ತಮ್ಮ. ನಿಮ್ಮ ಲೈಫಲ್ಲಿ ನಿಮ್ಮದು ಬಿಗ್ಗೆಸ್ಟ್ ರಿಗ್ರೆಟ್ ಅಂದರೆ ಯಾವುದು? ಓ, ಇದೋ ತುಂಬ ಎಲ್ಲ ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗೋದಿಲ್ಲ. ಬಿಗ್ಗೆಸ್ಟ್ ರಿಗ್ರೆಟ್ ಇದೆ ಯೂಟ್ಯೂಬೇ. ರಿಗ್ರೆಟೇ ನನಗದು. ನಾನು ಯೋಚನೆ ಮಾಡಿದಾಗಲೇ ನಾನು ಸ್ಟಾರ್ಟ್ ಮಾಡಿದರೆ ಇವಾಗ ಎಷ್ಟು ಮುಂದೆ ಹೋಗ್ತಿದ್ನೋ ಏನೋ ಗೊತ್ತಿಲ್ಲ, ಬಟ್ 1-2 ಸ್ಟೆಪ್ ಮುಂದೆ ಒಂದು ಇರ್ತಿದ್ದೆ. ಮತ್ತೆ ಇವಾಗ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಡೆಫಿನೆಟ್ಲಿ ಯೂಟ್ಯೂಬ್. ನಿಮ್ಮ ಲೈಫಲ್ಲಿ ಟೈಮ್ ಮಿಷಿನ್ ಸಿಕ್ಕಿ ವಾಪಸ್ ಹೋದರೆ ಯಾವ್ದನ್ನ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಸಮಥಿಂಗ್ ವೆರಿ ಇಂಟೆನ್ಸ್ ಕ್ವೆಶನ್ಸ್ ಯು ಆರ್ ಆಸ್ಕಿಂಗ್. ಓಕೆ, 2 ಹೇಳ್ತೀನಿ. ಒಂದು, ನಮ್ಮದು ಬೆಸ್ಟ್ ಫ್ರೆಂಡ್ ತೀರೋದ, ಅದು ಪಕ್ಕ ಚೇಂಜ್ ಮಾಡ್ತಿದ್ದೆ ನಾನು, ಅದನ್ನ ಆಗಕ್ಕೆ ಬಿಡ್ತಿರ್ಲಿಲ್ಲ. ಇನ್ನೊಂದು ಆಬ್ವಿಯಸ್ಲಿ ಅಪ್ಪು. ನನಗೆ ಆ ಚಾನ್ಸ್ ಸಿಕ್ಕಿದ್ರೆ, ಟೈಮ್ ಮಿಷನ್ ಸಿಕ್ಕಿದ್ರೆ, ನಾನು ಗೋ ಬ್ಯಾಕ್ ಆ್ಯಂಡ್ ಚೇಂಜ್. ಮಿಸ್ಟರ್ ಪೀಸ್ ಜೊತೆ ಕೊಲಾಬ್ ಯಾವಾಗ? ಸರ್ ನೀವು ದೊಡ್ಡವರು ಸರ್, ನಿಮ್ಮದು ವೀಡಿಯೋಸ್ಗೆಲ್ಲ ಫ್ಯಾನು ಸರ್, ನಾವೆಲ್ಲ ಸರ್ ಎಲ್ಲಿಗೆ ಸರ್ ನಿಮ್ಗೆ ಕೊಲಾಬ್ ಮಾಡೋಕ್ಕಾಗತ್ತೆ? ನೀವು ಯಾವಾಗ ಹೇಳ್ತೀರಾ ಅವಾಗ ಸರ್, ನೀವು ಹೇಳ್ದಾಗ ನಾವು ಕೊಲಾಬ್ ಮಾಡ್ತೀವಿ. ನೀವು ಟೈಮ್ ಕೊಡಿ ಸರ್, ನೀವು ಡೇಟ್ ಕೊಡಿ ಸರ್, ಮಾಡ್ತೀವಿ. ಬ್ರೋ, ದಿಸ್ ಇಸ್ ಮೀ, ಮಿಸ್ಟರ್ ಪೀಸ್. ದೆನ್ ಸಂಜನಾ, ನನ್ನ ತಂಗಿ. ವಿಚ್ ಇಸ್ ದ ಬ್ಯೂಟಿಫುಲ್ ಆರ್ ಮೆಮೊರಬಲ್ ಮೂಮೆಂಟ್ ವಿಚ್ ಯು ವಾಂಟ್ ಟು ಚೆರಿಶ್ ಥ್ರೂ ಔಟ್ ದ ಲೈಫ್? ತುಂಬ ಇದ್ದಾವೆ, ಅಯ್ಯೋ, ಸೋ ಮೆನಿ ಮೆಮೊರೀಸ್. ರೀಸೆಂಟ್ ಡೇಸಲ್ಲಿ ಆಗಿರೋ ಥರ ಹೇಳ್ತೀನಿ. ಒಂದು, ನನ್ನ ಎಂಗೇಜ್ಮೆಂಟ್, ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್. ಪಟ್ ಅಂತ ಇವಾಗ ತಲೆಗೆ ಬಂದಿದೆ ಏನಂದರೆ, ನಂದು ಬರ್ಡೇಗೆ ಅಪ್ಪು ಜೊತೆ ಇರೋ ಫೋಟೋ ಮಾಡಿಕೊಟ್ಟಿದ್ದು ಅದು. ದಟ್ ಈಸ್ ಮೋಸ್ಟ್ ಪ್ರೀಷಿಯಸ್. ವಾಟ್ ಈಸ್ ಸಮಥಿಂಗ್ ಯು ಫ್ಯಾಂಟಸೈಸ್ ಅಬೌಟ್? ಮೇ ಬಿ ನನ್ನ ಜೊತೆಲಿರೋರು ಎಲ್ಲರೂ ಹೇಳ್ತಾರೆ ಅನಿಸುತ್ತೆ. ಆ ಥರದ್ದೆಲ್ಲ ನಾನು ಯಾವುದನ್ನು ಫ್ಯಾಂಟಸೈಸ್ ಮಾಡಲ್ಲ. ನಿಜ ಸಂಜು, ನಂಗೆ ಏನೂ ನೆನಪಾಗ್ತಿಲ್ಲ. ಐ ಥಿಂಕ್ ನಥಿಂಗ್. ನೆಕ್ಸ್ಟು ಭುವನ್ ಲೋಕೇಶ್. ಅಪ್ಪ, ಈ ಕ್ವೆಶನ್ ತೈವಾನಿಂದ ಬಂದಿದೆ, ನನಗೆ ಕೇಳೋಣ. ಟೆಂಪಲಲ್ಲಿ ಚಪ್ಪಲಿ ಕದಿಯೋದು ಬಿಟ್ಟಂತೆ ಹೌದಾ? ಸೀರಿಯಸ್ಲಿ? तुम्हें शर्म है कुछ? ನಾನು ನಿನ್ನ ಕ್ವೆಶನ್ನ ಸ್ವಲ್ಪ ಡಿಲೇ ಇಟ್ಟೆ. ನನ್ನ ಮಗ ಏನಾದರೂ ಕಾಮಿಡಿಯಾಗಿ ಕೇಳ್ಬಿಟ್ಟಿದ್ರೆ ಅಂತ ಹಾಗೆ ಮಾಡಿದ್ಯಾ? ಹೌದು. ಬಿಕಾಸ್ ನನ್ನ ಫ್ರೆಂಡು ಫಾರಿನ್ಗೆ ಹೋದ್ಮೇಲೆ ಅವ್ನು ನನಗೆ ಆಗಾಗ ದುಡ್ಡು ಕಳಿಸ್ತಾ ಇರ್ತಾನೆ. ಆ ದುಡ್ಡಲ್ಲಿ ನಾನು ಒಳ್ಳೊಳ್ಳೆ ಸ್ಲಿಪ್ಪರ್ಸ್ ತೊಗೋತಾ ಇದ್ದೀನಿ, ಬ್ರ್ಯಾಂಡೆಡ್ ಸ್ಲಿಪ್ಪರ್ಸ್. ಸೊ ಅದಕ್ಕೆ ನನಗೆ ಕದಿಯೋ ಅವಶ್ಯಕತೆ ಇಲ್ಲ. ಮತ್ತೆ ನಿಮ್ಮ ಫ್ರೆಂಡ್ ಬಗ್ಗೆ ಹೇಳಿ ಕೇಳೋಣ. ಅಯ್ಯೋ ದೇವ್ರೆ, ಯಾರ್ ಗುರು ನೀನು? ನಾಳೆ ನಾನೊಂದು ಮದ್ವೆಗೆ ಹೋಗ್ತಾ ಇದ್ದೀನಿ. ಆ ಮದ್ವೆ ಮನೆಯಲ್ಲಿ ಎಲ್ರು ಮದ್ವೆನೆ ಬಿಟ್ಟು ನನ್ನೇ ನೋಡ್ಬೇಕು. ಹಂಗೇನಾದ್ರೂ ಮಾಡಿ. ಹಂಗಾದ್ರೆ ನೀವು ಮದುವೆ ಮನೆದು ಮಧ್ಯ ಫ್ಯಾನ್ಗೆ
ನ್ಯಾಣ ಹಾಕಬಿಡ್ಬೇಕು. ನಾನು ತುಂಬಾ ಕಂಟೆಂಟ್ ಬಗ್ಗೆ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು, ಆ ತಮ್ನೇಲು ಟೈಟಲ್ ಏನ್ ಹಾಕ್ಲಿ ಪ್ರತಿಯೊಂದಕ್ಕೂ ನನ್ನ PR ತರ ಕೆಲಸ ಮಾಡ್ತಾರೋ ನನ್ನ ಫ್ರೆಂಡಿಗೆ ನಾನು ಫಾರ್ ಎವರ್ ಗ್ರೇಟ್ಫುಲ್. ಸಾಕ? ಹಂಗೆ ನಾಯಿ ನನ್ನ ಮಗ ಅವನು. ವೀಕ್ಷಿತ್ ಇವ್ರು ನಮ್ಮವರು, ಇವನೇನು ಕ್ವೆಶನ್ ಕೇಳಿದಾರಂತ ನೋಡೋಣ. ವುಡ್ ಯು ಚೂಸ್ ಮೂವಿ ನೈಟ್ ವಿತ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ? ಓ ಶಿಟ್, ದಿಸ್ ಇಸ್ ಟೂ ಬ್ಯಾಡಾ? ಅದು ನೀನು ಈ ಕ್ವೆಶನ್ ಕೇಳ್ತಿದ್ಯಲ್ಲ. ನನ್ನ ಫ್ರೆಂಡ್ಸ್ಗಳೆಲ್ಲ ಆಲ್ಮೋಸ್ಟ್ ಫ್ಯಾಮಿಲಿಗೆ ಗೊತ್ತಿರೋದ್ರಿಂದ ಫ್ರೆಂಡ್ಸ್ ಅಂತ ಚೂಸ್ ಮಾಡ್ತೀನಿ. ಅದರಲ್ಲಿ ಒಂದಷ್ಟು ಜನ ಫ್ಯಾಮಿಲೀಸ್ನ ಎಳ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ಅಷ್ಟೇ ಆನ್ಸರ್ ಮಾಡೋಕ್ಕಾಗದಪ್ಪ. ವಾಟ್ ಈಸ್ ದ ಥಿಂಗ್ ವಿಚ್ ಯು ಲವ್ ಟು ಡೂ ಈವನ್ ವೆನ್ ಯು ಗೆಟ್ ಓಲ್ಡ್? ನೈಸಾ? ಆಬ್ವಿಯಸ್ಲಿ ಕುಕ್ಕಿಂಗ್ ಈಸ್ ಮಸ್ಟ್. ನನ್ನ ಗಂಡ ಕೇಳೋದು ಎಲ್ಲನೂ ಮಾಡೋಕ್ಕೋ ಶಕ್ತಿ ನನ್ನ ಹತ್ರ ಇರಲಿ ಏಜ್ ಆದ್ಮೇಲೂ. ಸುಮತಿ ಸುಮತಿ ಶ್ರೀಮತಿ. ಅಫ್ಕೋರ್ಸ್ ಟ್ರಾವೆಲಿಂಗ್. ಆ ಏಜ್ ಆದಮೇಲೂ ನಾನು ಟ್ರಾವೆಲ್ ಮಾಡೋಕ್ಕೆ ನನಗೆ ಇಷ್ಟ ಇದೆ. ಸೊ ನಮ್ಮ ಮನೆಯವ್ರು ನನ್ನನ್ನು ಕರ್ಕೊಂಡು ಹೋದರೆ ಆಬ್ವಿಯಸ್ಲಿ ಟ್ರಾವೆಲ್ ಮಾಡ್ತೀನಿ. ದೆನ್ ಸಂಜು, ನನ್ನ ಬೆಸ್ಟ್ ಫ್ರೆಂಡ್. ವೆನ್ ಯು ಥಿಂಕ್ ಅಬೌಟ್ ಮೀ, ವಾಟ್ಸ್ ದ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಯುವರ್ ಮೈಂಡ್? ಪಟ್ಟಂತ ಬಂದಿದೆ ಇಲ್ಲ, ಫ್ರೀಕ್ವೆಂಟಾಗಿ ಸಿಗಲ್ಲ, ಕರೆದ್ರೆ ಬರಲ್ಲ, ಈ ಥರದ್ದೇ ಜಾಸ್ತಿ ಬರ್ತಿರೋದು. ಇಷ್ಟೆಲ್ಲ ಹೇಳಿದ್ರು ಅಷ್ಟು ವರ್ಷದಿಂದ ತುಂಬ ಕಮ್ಮಿ ಸಲ ಸಿಕ್ಕಿನೋ, ಕಮ್ಮಿ ಮಾತಾಡಿನೋ, ಇಲ್ಲಿ ತನಕ ಮೇಂಟೈನ್ ಮಾಡ್ಕೊ ಬಂದಿರೋ ಫ್ರೆಂಡ್ಶಿಪ್ ನಮ್ಮದು. ಸೊ ಐ ಆಮ್ ಹ್ಯಾಪಿ. ದೆನ್ ವಾಟ್ ಸಮಥಿಂಗ್ ಯು ನೆವರ್ ರಿಯಲೈಸ್ಡ್ ಅಬೌಟ್ ಯುವರ್ ಸೆಲ್ಫ್ ಅಂಟಿಲ್ ಸಮ್ಮನ್ ಎಲ್ಸ್ ಟೋಲ್ಡ್ ಯು? ಓ, ಮಾತಾಡ್ತೀನಿ ಎಲ್ಲರ ಜೊತೆ ಚೆನ್ನಾಗಿ, ಬಟ್ ನಾನು ಅವರಿಗೆ ಅಷ್ಟೊಂದು ಹತ್ರ ಆಗಿರ್ತೀನಿ, ಅಷ್ಟೊಂದು ಅವ್ರು ನನ್ನನ್ನು ಹಚ್ಕೊಂಡಿರ್ತಾರೆ ಅನ್ನೋದು ನನಗೆ ರಿಯಲೈಸೇ ಆಗಿರಲ್ಲ ಅಂಟಿಲ್ ಅವ್ರ ಬಾಯಲ್ಲೇ ಕೇಳಬೇಕು. ಇಲ್ಲ ಯಾರೋ ಬೇರೆಯವ್ರು ಹೇಳೋ ತನಕ ಅಯ್ಯೋ ಹೌದಾ ಅವ್ರು ನನ್ನ ಜೊತೆ ಅಷ್ಟೊಂದು ಅಟ್ಯಾಚ್ಡ್ ಆಗಿದ್ದಾರೆ. ನಾನು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡೋದ್ರಿಂದ ಅವ್ರಿಗೆ ಹಂಗೆ ಅನ್ಸ್ಬಿಡುತ್ತೆ ಅನ್ಸುತ್ತೆ. ಸೊ ಅದೊಂದು ವಿಷಯ. ದೆನ್ ಅಕ್ಷಯ್, ಸ್ಮಾಲ್ ಆಗಿ ಸ್ವೀಟಾಗಿ ಒಂದು ಕ್ವೆಶನ್ ಕೇಳಿದರೆ, ಹೌ ವಾಸ್ ಯುವರ್ ಡೇ ಟುಡೇ? ಇವತ್ತು ಚೆನ್ನಾಗಿತ್ತು. ಆಬ್ವಿಯಸ್ಲಿ ಕೆಲಸ ಮಾಡ್ತಿದ್ದೀನಿ, ಕೆಲಸದ ಮಧ್ಯೆ ಅದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹ್ಯಾಪಿ, ಚೆನ್ನಾಗಿದೆ. ತಮ್ಮ ಡೇನು ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ. ತಂಗಿ ಮದುವೆ ಚೆನ್ನಾಗಿ ಮಾಡು. ದಿಸ್ ಇಸ್ ದ ಎಂಡ್. ತುಂಬ ಕಮ್ಮಿ ಜನದ್ದು ತಗೊಂಡಿರೋದು. ಪಟ್ಟಂತ ಕೈಗೆ ಹಿಂಗೆ ಸಿಗೋರ ಹತ್ರ ಕೇಳಿ ಒಂದು ದಿನಕ್ಕೆ ಅವರೆಲ್ಲ ಪಾಪ ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಗೈಸ್. ಹೋಪ್ಫುಲಿ ನಿಮ್ಮ ಕ್ವೆಶನಿಗೆಲ್ಲ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಟಾಟಾ, ಬಾಯ್. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ.